ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನಲ್ಲಿ ಮೋಳೆ ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿದ್ದು ಸೂಕ್ತ ತನಿಖೆ ನಡೆಸಿ ಮಾಧ್ಯಮ ಹಾಗೂ ಪತ್ರಿಕೆ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತಿದ್ದಾರೆ. ಗ್ರಾಮಸ್ಥರಿಗೆ ನ್ಯಾಯ ಒದಗಿಸಬೇಕೆಂದು ವಿನಂತಿಯಿಂದ ಕೇಳಿಕೊಳ್ಳುತ್ತಿದ್ದಾರೆ. ಕಣ್ಣು ಕಾಣದಂತೆ ಕುರುಡನಂತೆ ವರ್ತಿಸುತ್ತಿರುವ ಸಂಬಂಧಪಟ್ಟ ಅಧಿಕಾರಿಗಳು. ಮೋಳೆ ಗ್ರಾಮದಿಂದ ಕಾತ್ರಾಳ ರಸ್ತೆಗೆ ಹೊಂದಿಕೊಂಡಿರುವ ಹಳ್ಳ ಹೂಳೆತ್ತುವುದು ಕಾಮಗಾರಿ ಹೆಸರಿನಲ್ಲಿ ಬಿಲ್ ತೆಗೆದಿರುತ್ತಾರೆ. ಹಲವಾರು ಅಭಿವೃದ್ಧಿ ಕಾಮಗಾರಿ ಹೆಸರಿನಲ್ಲಿ ಬಿಲ್ಲುಗಳನ್ನು ತೆಗೆದುಕೊಂಡಿರುತ್ತಾರೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅರ್ಜಿ ಗ್ರಾಮ ಪಂಚಾಯಿತಿ ಅಧಿಕಾರಿ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯಿತಿ ಬೆಳಗಾವಿ ಇವರೆಲ್ಲರಿಗೂ ಅರ್ಜಿ ಸಲ್ಲಿಸಲಾಗಿದೆ. ಅಧಿಕಾರಿಗಳಿಂದ ರಿಸೀವ್ಡ್ ನಮಗೆ ಬಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಮೋಳೆ ಗ್ರಾಮದ ಗ್ರಾಮಸ್ಥರು ಮಾಧ್ಯಮ ಹಾಗೂ ಪತ್ರಿಕಾದೊಂದಿಗೆ ಮಹೇಶ್ ಭಜಂತ್ರಿ, ಮಹದೇವ್ ತೂಗಶೆಟ್ಟಿ, ಲವ ಕಾಂಬಳೆ ಮಾತನಾಡುತ್ತಿದ್ದಾರೆ. ಮೋಳೆ ಗ್ರಾಮದಲ್ಲಿ ಹಲವಾರು ಅಭಿವೃದ್ಧಿ ಹೆಸರಿನಲ್ಲಿ ಬಿಲ್ಲುಗಳನ್ನು ತೆಗೆದಿರುತ್ತಾರೆ. ಇಲ್ಲಿ ಯಾವುದೇ ರೀತಿ ಸರಿಯಾದ ಕೆಲಸವಾಗಿಲ್ಲ. ಸರ್ಕಾರ ಕಣ್ಣು ತೆಗೆದು ನೋಡಬೇಕಾದ ವಿಷಯವಿದೆ. ಖಾತ್ರಿ ಯೋಜನೆ ಇದ್ದಿದ್ದು ಕತ್ರಿ ಯೋಜನೆಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ, ಜಿಲ್ಲಾ ಉಸ್ತುವಾರಿ ಸಚಿವರು, ರಾಜ್ಯ ಸರ್ಕಾರ, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ಯ ಸಚಿವರು, ಕೇಂದ್ರ ಸರ್ಕಾರ ರಾಜ್ಯಪಾಲರು, ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು, ಮಾನ್ಯ ಶಾಸಕರು ಏನಾದರೂ ಮೋಳೆ ಗ್ರಾಮದಲ್ಲಿ ಕಾಮಗಾರಿ ಹೆಸರಿನಲ್ಲಿ ಬಿಲ್ಲು ತೆಗೆಯುವುದನ್ನು ನಿಲ್ಲಿಸಿ ಅಭಿವೃದ್ಧಿ ಕಾಮಗಾರಿಯನ್ನು ಮಾಡ್ತಾರಾ ಅಥವಾ ಯಥಾಸ್ಥಿತಿ ಮುಂದುವರಿಸುತ್ತಾರ ಕಾದು ನೋಡಬೇಕು. ಯಾಕಂದ್ರೆ ಯಾವ ಅಧಿಕಾರಿಗಳು ಬಂದರೂ ನಮಗೆ ಕಿಮ್ಮತ್ತು ಕೊಡೋದಿಲ್ಲ. ಅವರು ನಾವು ಇದನ್ನು ಮಾಡಿದೀವಿ ಅಂದ್ರೆ ಅವ್ರು ಏನೇನು ಒಂದು ಸ್ವಲ್ಪ ಕೇರ್ ತಗೊಂಡು ಹಿಂಗೆ ಮಾಡ್ತಾರೆ ಮಾಡಿಬಿಡಿ ನಂಗೆ ಅವ್ರು ಹೊಡಿತೀರ ಇಷ್ಟೇ. ಮತ್ತೆ ಕೆರೆಗಳು ಯೋಜನೆ ಮಾಡಿ 4-5 ಲಕ್ಷ ಅವು ಒಟ್ಟೆ ಕೆರೆನೇ ಇಲ್ರಿ. ಈಗ ನಮ್ಮ ಊರು ಹೊರಗಿನ ಬಾಜು ಗುಡಿ ಅನ್ನೊಂದು ವ್ಯವಸ್ಥೆ ಐತಿ. ಒಂದು 20 ಲಕ್ಷ ರೂಪಾಯಿ ಕೆರೆ ಮಾಡಿದ್ರೆ ಆಗೋಲ್ತಾಗೈತಿ. ಈ ಸರ್ಕಾರ ಕಣ್ತೇರಿ ನೋಡುವಂಥ ವ್ಯವಸ್ಥೆ ಐತ್ರಿ. ಇದು ಈಗ ಯಾಕೆ ಕ್ರಮ ಇನ್ಕ್ವೈರಿ ಮಾಡೋದಿಲ್ಲ ಅನ್ನುವಂಥ ನಾನು ಸಾಮಾನ್ಯ ಒಬ್ಬ ಗ್ರಾಮದ ಸೇವಕನಾಗಿ ನಾವು ಒಂದು ಪ್ರಶ್ನೆ ಕೇಳ್ತೀವಿ. ಮಹದೇವ್ ರುದ್ರಭದ್ರ ಶೆಟ್ಟಿ ಸಮಾಜ ಕಾರ್ಯಕರ್ತ. ಅಧಿಕಾರಿಗಳಿಗೆ ಯಾರಿಗಾದ್ರೂ ಕಳಿಸಿದ್ರಿ ಅಂದ್ರೆ? ಕಳಿಸಿಲ್ಲ ಸರ್. ಬೆಳಗಾವಿ ಕಳಿಸಿದ್ರಿ, ಜಿಲ್ಲಾ ಪಂಚಾಯತಿ ಆಮೇಲೆ ತಾಲೂಕು ಪಂಚಾಯತಿಗೆ ಕಳಿಸಿದ್ರಿ, ಕಳಿಸಿದ್ರಿ. ಆದ್ರೆ ಅವ್ರೆಲ್ಲ ರಿಸೀವ್ ಕೊಟ್ಟಾರ. ನಮ್ಗೆ ಲೆಟ್ರ್ ಕೊಡ್ತಾರೆ, ಎನ್ಕ್ವೈರಿ ಮಾಡ್ತೀವಿ ಬರ್ತೀವಿ ಅಂತೇಳಿ. ಆದ್ರೆ ಎನ್ಕ್ವೈರಿ ಯಾವ ರೀತಿ ಮಾಡ್ಲಿಕ್ಕೆ ಬಂದಿಲ್ಲ. ಇದೆಲ್ಲ ಲೆಟ್ರ್ ಅದ ನೋಡ್ರಿ. ಜಿಲ್ಲಾ ಪಂಚಾಯತ್ ರೀ, ತಾಲೂಕು ಪಂಚಾಯತ್ ಪ್ರತಿಯೊಂದು ಲೆಟರ್ನಿಂದ ರೊಕ್ಕ ಅಂತೂ ಬಂದಾವು. ಪಂಚಾಯತಿಗಿಂದ ರೊಕ್ಕ ಕಾಗದ ಬಂದಾವ್ರಿ, ಬಿಲ್ಲು ಪಾಸ್ ಆಗ್ಯಾವ. ಆಮೇಲೆ ಜಾಬ್ ಕಾರ್ಡು ಇಂಥ ಒಂದು ಕೆಲಸ ಮಾಡಿ ಅಂತ ಹೇಳ್ತಾರೆ. ಜಾಬ್ ಕಾರ್ಡು ಇಲ್ಲ, ಯಾರು ಇಲ್ರಿ. ಕೆಲಸ ಅಂತೂ ಆಗೈತೆ ಅಂತ ಹೇಳ್ತಾರು, ಕೆಲಸ ಅಂತೂ ಆಗಿಲ್ಲ. ಇಲ್ಲಿ ಈ ಥರ ಪರಿಸ್ಥಿತಿ ಐತಿ. ಎಲ್ಲ ಕಡೆ ಕಂಟಿ ಗಿಡಗಂಟಿ ಈ ಥರ ಐತಿ. ಒಂದು 2 ಕಂಟಿ ತಗೋದ್ರು ಬಿಟ್ಟಾರ್ರಿ. ಇದ್ರ ಬಗ್ಗೆ ಏನು ಕೆಲಸನೇ ಮಾಡಿಲ್ಲ ಅವ್ರು. ಅಮೌಂಟ್ ನೋಡ್ರಿ 5 ಲಕ್ಷ ಮ್ಯಾಗ ಅಮೌಂಟ್ ಐತ್ರಿ ಅದು.